ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನು ಸ್ಟಡಿ ಗ್ರೂಪ್ ಚಾನಲ್ನಿಂದ ಮಾತಾಡ್ತಾ ಇದ್ದು, ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಪಕ್ಕದಲ್ಲೇ ಕಾಣ್ತಾ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಬೆಲ್ ಬಟನನ್ನು ಒತ್ತಿ ಅಂತ ಹೇಳ್ತಾ, ಇವತ್ತು ಕೂಡ 10 ಕ್ವಶನ್ಸ್ಗಳೊಂದಿಗೆ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ಬನ್ನಿ ಹಾಗಿದ್ರೆ ಆ 10 ಕ್ವಶನ್ಸ್ಗಳು ಯಾವುವು ಅಂತ ಚೆಕ್ ಮಾಡೋಣ. ನೋಡಿ, ಇವತ್ತಿನ 10 ಕ್ವಶನ್ಸ್ ನಿಮ್ಮ ಮುಂದೆ ಕಾಣ್ತಾ ಇವೆ. ಅದರಲ್ಲಿ ಮೊದಲೇ ಕ್ವಶನನ್ನು ಡಿಸ್ಕಷನ್ ಮಾಡೋಣ ಬನ್ನಿ. ಜನಸಂಖ್ಯಾ ಭೂಗೋಳಶಾಸ್ತ್ರದ ಸಂಸ್ಥಾಪಕ ಎಂದು ಯಾರನ್ನು ಕರೆಯಲಾಗುತ್ತದೆ? ನೋಡಿ, ಜನಸಂಖ್ಯಾ ಭೂಗೋಳಶಾಸ್ತ್ರದ ಸಂಸ್ಥಾಪಕ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕ್ವಶನ್ ಇದೆ. ಆನ್ಸರ್ ಏನಿದೆ ಅಂದರೆ GT ತ್ರಿವಾರ್ತಾ ಅವರನ್ನು ಜನಸಂಖ್ಯಾ ಭೂಗೋಳಶಾಸ್ತ್ರದ ಸಂಸ್ಥಾಪಕ ಎಂದು ಕರೆಯುತ್ತಾರೆ. ಇದು ಮೊದಲನೇ ಕ್ವಶನ್. ಆದರೆ ಎರಡನೇ ಕ್ವಶನ್ ಏನಿದೆ ಅಂತ ನೋಡಿ. ಸ್ಥಳಾಂತರ ಬೇಸಾಯವನ್ನು ಭಾರತದ ಈಶಾನ್ಯದ ರಾಜ್ಯಗಳಲ್ಲಿ ಏನೆಂದು ಕರೆಯುತ್ತಾರೆ? ಸ್ಥಳಾಂತರ ಬೇಸಾಯವನ್ನು ಭಾರತದ ಈಶಾನ್ಯದ ರಾಜ್ಯಗಳಲ್ಲಿ ಏನೆಂದು ಕರೆಯುತ್ತಾರೆ ಅಂತ ಕ್ವಶನ್ ಇದೆ. ನೋಡಿ, ಆನ್ಸರ್ ಏನಂದರೆ ಜೂಮಿಂಗ್ ಅಂತಂದು ಸ್ಥಳಾಂತರ ಬೇಸಾಯವನ್ನು ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಕರೆಯಲಾಗುತ್ತದೆ. ಇದು ಎರಡನೇ ಕ್ವಶನ್. ಆದರೆ ಮೂರನೇ ಕ್ವಶನ್ ಏನಿದೆ ನೋಡಿ. ವಿಶ್ವದ ಒಟ್ಟು ರಸ್ತೆಗಳ ಅಂದಾಜು ಉದ್ದ ಎಷ್ಟು? ವಿಶ್ವದಲ್ಲಿರ್ತಕ್ಕಂಥ ಒಟ್ಟು ರಸ್ತೆಗಳ ಅಂದಾಜು ಉದ್ದ ಎಷ್ಟು ಅಂತ ಕ್ವಶನ್ ಇದೆ. ಆನ್ಸರ್ ಏನಂತ ನೋಡಿ. 10,60,60,304 ಕಿಲೋಮೀಟರ್. ನೋಡಿ, 10,22,60,304 ಕಿಲೋಮೀಟರ್ಗಳಷ್ಟು ವಿಶ್ವದ ಒಟ್ಟು ರಸ್ತೆಗಳ ಅಂದಾಜು ಉದ್ದವಾಗಿದೆ. ಇದು ಮೂರನೇ ಕ್ವಶನ್ ಆಯಿತು. ನಾಲ್ಕನೇ ಕ್ವಶನ್ ಏನಿದೆ ಅಂದರೆ, ವಿಶ್ವದಲ್ಲಿ ರೈಲು ಸಂಚಾರವನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ನೋಡಿ, ಪ್ರಪ್ರಥಮ ಬಾರಿಗೆ ರೈಲು ಸಂಚಾರವನ್ನು ಯಾವ ವರ್ಷ ಪ್ರಾರಂಭಿಸಲಾಯಿತು ಅಂತ ಕ್ವಶನ್ ಇದೆ. ನೋಡಿ, ವಿಶ್ವದಲ್ಲಿ ರೈಲು ಸಂಚಾರವನ್ನು ಪ್ರಪ್ರಥಮ ಬಾರಿಗೆ 1825ರಲ್ಲಿ ಪ್ರಾರಂಭಿಸಲಾಗುತ್ತದೆ. ನೋಡಿ, 1825 ಆನ್ಸರ್. ಅಷ್ಟೇ ಅಲ್ಲದೆ ಇದನ್ನು ಇಂಗ್ಲೆಂಡಿನ ಸ್ಕಾಟ್ಟೌನ್ನಿಂದ ಪ್ರಾರಂಭ ಮಾಡಿ ಡಾರ್ಲಿಂಗ್ ಟೌನ್ವರೆಗೆ ಸಂಪರ್ಕ ಕಲ್ಪಿಸಲಾಯಿತು. ಯಾವಾಗ? 1825ರಲ್ಲಿ ವಿಶ್ವದಲ್ಲಿ ಪ್ರಥಮ ರೈಲು ಸಂಚಾರವನ್ನು ಇಂಗ್ಲೆಂಡಿನ ಸ್ಟಾಕ್ಟೌನ್ನಿಂದ ಡಾರ್ಲಿಂಗ್ ಟೌನ್ವರೆಗೆ ಸಂಪರ್ಕ ಕಲ್ಪಿಸಲಾಯಿತು. ಇಷ್ಟು ನಾಲ್ಕನೇ ಕ್ವಶನ್. ಆದರೆ ಐದನೇ ಕ್ವಶನ್ ಏನಿದೆ ಅಂತ ನೋಡಿ. ಸೂಯೆಜ್ ಕಾಲುವೆ ಮಾರ್ಗವನ್ನು ಯಾವ ವರ್ಷ ನಿರ್ಮಿಸಲಾಗಿದೆ? ಸೂಯೆಜ್ ಕಾಲುವೆ ಮಾರ್ಗವನ್ನು ಯಾವ ವರ್ಷ ನಿರ್ಮಿಸಲಾಗಿದೆ ಅಂದರೆ ಅದನ್ನು ಯಾವ ವರ್ಷದಿಂದ ನಿರ್ಮಿಸಲಾಯಿತು ಅಂತ ಕ್ವಶನ್ ಇದೆ. ಹಾಗಿದ್ರೆ ನೋಡಿ, ಆನ್ಸರ್ ಏನಂದರೆ 1869. ಆನ್ಸರ್ ಈಸ್ 1869. ಸೂಯೆಜ್ ಕಾಲುವೆಯನ್ನು 1869ರಲ್ಲಿ ನಿರ್ಮಿಸಲಾಗುತ್ತೆ. ನೆಕ್ಸ್ಟ್ ಆರನೇ ಕ್ವಶನ್ ನೋಡಿ. ಅಮೇರಿಕಾದ ಪ್ರಸಿದ್ಧ ಕೊಳವೆ ಮಾರ್ಗ ಯಾವುದು? ಅಮೇರಿಕಾದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಪ್ರಸಿದ್ಧ ಕೊಳವೆ ಮಾರ್ಗ ಯಾವುದು ಅಂತ ಕ್ವಶನ್ ಇದೆ. ನೋಡಿ, ಅಮೇರಿಕಾದಲ್ಲಿ ಕಂಡುಬರ್ತಕ್ಕಂಥ ಪ್ರಸಿದ್ಧ ಕೊಳವೆ ಮಾರ್ಗ ಯಾವುದು ಅಂದರೆ ಬಿಗ್ ಇಂಚ್. ಇದು ಅಮೇರಿಕಾದಲ್ಲಿ ಪ್ರಸಿದ್ಧವಾದ ಕೊಳವೆ ಮಾರ್ಗವಾಗಿದೆ. ಇಷ್ಟು ಆರನೇ ಕ್ವಶನ್. ಆದರೆ ಏಳನೇ ಕ್ವಶನ್ ಏನಿದೆ ಅಂತ ನೋಡಿ. ನರೋರಾ ಪರಮಾಣು ವಿದ್ಯುತ್ ಕೇಂದ್ರ. ನೋಡಿ, ನರೋರಾ ಪರಮಾಣು ವಿದ್ಯುತ್ ಕೇಂದ್ರ ಯಾವ ವರ್ಷದಲ್ಲಿ ಸ್ಥಾಪನೆಗೊಂಡಿತು? ನೋಡಿ, ನರೋರಾ ಪರಮಾಣು ವಿದ್ಯುತ್ ಕೇಂದ್ರವನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಿದರು ಅಂತ ಕ್ವಶನ್ ಇದೆ. ಆನ್ಸರ್ ಏನಂದರೆ 1991. ಆನ್ಸರ್ ಈಸ್ 1991. ಇದು ಆನ್ಸರ್ ಆಗಿದೆ. ನೋಡಿ, ನೆಕ್ಸ್ಟ್ 8ನೇ ಕ್ವಶನ್ ಏನಿದೆ ಅಂದರೆ, ತೈಲ ಮತ್ತು ನೈಸರ್ಗಿಕ ಅನಿಲ ಸಂಸ್ಥೆಯನ್ನು ಯಾವಾಗ ರಚಿಸಿದರು? ನೋಡಿ, ತೈಲ ಮತ್ತು ನೈಸರ್ಗಿಕ ಅನಿಲ ಸಂಸ್ಥೆಯನ್ನು ಯಾವಾಗ ರಚಿಸಿದರು ಅಂದರೆ ಯಾವ ವರ್ಷದಲ್ಲಿ ರಚಿಸಿದರು ಅಂತ ಕ್ವಶನ್ ಈ ರೀತಿ. ನೋಡಿ, ಆನ್ಸರ್ ಏನಿದೆ ಅಂದರೆ 14 ಆಗಸ್ಟ್ 1956. 14 ಆಗಸ್ಟ್ 1956ರಂದು ತೈಲ ಮತ್ತು ನೈಸರ್ಗಿಕ ಅನಿಲ ಸಂಸ್ಥೆಯನ್ನು ರಚನೆ ಮಾಡಲಾಯಿತು. ಇಷ್ಟು 8ನೇ ಕ್ವಶನ್. ಆದರೆ 9ನೇ ಕ್ವಶನ್ ನೋಡಿ. ದ್ರವಚಿಹ್ನ. ನೋಡಿ, ದ್ರವಚಿಹ್ನ ಎಂದು ಯಾವುದನ್ನು ಕರೆಯಲಾಗುತ್ತದೆ? ದ್ರವಚಿಹ್ನ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಕ್ವಶನ್ ಇದು ದ್ರವಚಿಹ್ನ ಅಂತ ಯಾವುದನ್ನು ಕರೆಯಲಾಗುತ್ತದೆ ಅಂತ ಇದೆ. ಆನ್ಸರ್ ಏನಂದರೆ ಪೆಟ್ರೋಲಿಯಮನ್ನು ದ್ರವಚಿಹ್ನ ಅಂತ ಕರೀತಾರೆ. ನೋಡಿ, ಕೊನೆಯದಾಗಿ 10ನೇ ಕ್ವಶನ್ ಏನಿದೆ ಅಂದರೆ, ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವ ರಾಜ್ಯ ಯಾವುದು?
ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವ ರಾಜ್ಯ ಯಾವುದು ಕ್ವಶನ್ನು. ಹಾಗಿದ್ರೆ ಆನ್ಸರ್ ಏನಂದರೆ ಕರ್ನಾಟಕ. ಕರ್ನಾಟಕವು ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುತ್ತೆ. ನೋಡಿ, ಇಲ್ಲಿಗೆ ನಮ್ಮ 10 ಕ್ವಶನ್ಸ್ಗಳು ಮುಗಿಯಿತು. ಇಲ್ಲಿಯವರೆಗೆ ವಿಡಿಯೋನ ವೀಕ್ಷಿಸಿರುವಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಅಂತ ತಿಳಿಸುತ್ತಾ ಮುಂದಿನ ವೀಡಿಯೋಸ್ಗಳಿಗಾಗಿ ಸ್ವಲ್ಪ ಕಾಯ್ತಾ ಇರಿ. ಧನ್ಯವಾದಗಳು.